ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಶ್ರೀಲತಾ ರಾಜೀವ್, ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮೇಕಪ್ ಎಜುಕೇಟರ್. ಇವತ್ತು SFX ಮೇಕಪ್ ಅಂತ ಹೇಳ್ತೀವಿ. ಈ ಮೇಕಪ್ನ ನಾವು ಫಿಲ್ಮ್ಗಳಲ್ಲಿ ಹಾಕಿರೋದನ್ನು ನಾವು ನೋಡ್ಬೋದು. ಅಂದರೆ ಒಂದು ಆ್ಯಸಿಡ್ ಎಫೆಕ್ಟ್ ಆದಾಗ ಹೇಗಿರುತ್ತೆ ಸ್ಕಿನ್ನು ಅನ್ನೋದನ್ನು ಮೇಕಪ್ ಮುಖಾಂತರ ನಾವು ತೋರಿಸಿದ್ದೀವಿ. ಯಾರಿಗೆಲ್ಲ ಇಷ್ಟ ಆಯಿತೋ ಬಿಡ್ತೋ ನನಗೆ ಗೊತ್ತಾಗ್ತಾ ಇಲ್ಲ, ಆದರೂ ನಾನು ಇದನ್ನು ನಿಮಗೆ ತೋರಿಸ್ಬೇಕು ಅಂತ ಈ ವಿಡಿಯೋನ ನಾನು ಮಾಡ್ಕೊಂಡಿದ್ದೀನಿ. ಹಾಗಾದರೆ ಯಾಕೆ ತಡ ಮಾಡೋದು, ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಫೇಸ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾವುದೇ ಮೇಕಪ್ ಮಾಡೋದಕ್ಕಿಂತ ಮೊದಲು ನಾವು ಫೇಸ್ನ ಕ್ಲೀನ್ ಮಾಡ್ಕೋಬೇಕು. ಮತ್ತು ಒಂದು ಮಾತು ಹೇಳೋದನ್ನು ನಾನು ಮಿಸ್ ಮಾಡ್ಕೊಂಡಿದ್ದೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ ಕ್ಲೀನ್ ಮಾಡಾದಮೇಲೆ ನಾನಿಲ್ಲಿ ಆಫ್ ಫೇಸ್ಗೆ ನಾನು ಫೆವಿಕಾಲ್ನ ಹಾಕ್ಕೊತಿದ್ದೀನಿ. ಯಾಕೆ ಅಂದರೆ ಫುಲ್ ಫೇಸ್ಗೆ ಹಾಕ್ಕೊಂಡ್ರೆ ತುಂಬ ಓವರ್ ಅನಿಸುತ್ತೆ ಮತ್ತು ಡಿಫ್ರೆನ್ಸು ನಮಗೆ ಗೊತ್ತಾಗಲ್ಲ ಆ ಸ್ಕಿನ್ಗೂ ಮತ್ತು ನಾವಿಲ್ಲಿ ಮಾಡಿರೋ ವರ್ಕ್ಗೂ. ಅದಕ್ಕೋಸ್ಕರ ಆಫ್ವರೆಗೂ ನಾನು ಫೇಸ್ಗೆ ಈ ಫೆವಿಕಾಲ್ನ ಹಾಕ್ಕೊತಿದ್ದೀನಿ. ಫೇಸ್ ಮೇಲೆ ನಾವು ಗ್ಲೂ ಹಾಕ್ಕೊಳ್ಳೋದ್ರಿಂದ ಏನೂ ಪ್ರಾಬ್ಲಮ್ ಏನಿಲ್ಲ, ಯಾರೂ ಹೆದರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಯಾಕಂದರೆ ನಾವಿಲ್ಲಿ ನಾರ್ಮಲ್ ಅಂದರೆ ಮಕ್ಕಳೆಲ್ಲ ಯೂಸ್ ಮಾಡ್ತಾರಲ್ಲ ಆ ಥರ ಗ್ಲೂನ ನಾನು ಇಲ್ಲಿ ಯೂಸ್ ಮಾಡ್ತಿದ್ದೀನಿ ಅಷ್ಟೇ. ಇದಾದಮೇಲೆ ನಾನು ಟಿಶ್ಯೂ ತೊಗೊಂಡು ಸ್ವಲ್ಪನೇ ನಾನು ಅದನ್ನು ಅರ್ದ್ಬಿಟ್ಟು ಸ್ಕಿನ್ ಮೇಲೆ ಇಡ್ತಾ ಇದ್ದೀನಿ. ಇದು ನಮಗೆ ಡ್ರೈ ಆಗಬೇಕು, ಅಲ್ಲಿನವರೆಗೂ ನಾವು ವೆಯ್ಟ್ ಮಾಡಬೇಕಾಗತ್ತೆ. ನಾನು ಎಲ್ಲೆಲ್ಲಿ ಗಮ್ ಹಾಕಿದ್ದೆ ಅಲ್ಲೆಲ್ಲ ಸ್ವಲ್ಪ ಅರ್ದ್ಬಿಟ್ಟು ಅದನ್ನು ಸ್ಟಿಕ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇದಾದಮೇಲೆ ನಾನು ಒಂದು 10 ಮಿನಿಟ್ಸ್ ಡ್ರೈ ಆಗೋಕ್ಕೆ ಬಿಡ್ತೀನಿ. ಯಾಕೆ ಅಂದರೆ ಇದು ಡ್ರೈ ಆದಾಗ ನಮಗೆ ಸ್ಕಿನ್ ಎಫೆಕ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಡ್ರೈ ಆಗೋಕ್ಕೆ ಬಿಟ್ಟು ಆಮೇಲೆ ನಾನು ಫೇಸ್ ಪೇಂಟ್ ಅಂತ ಸಿಗುತ್ತೆ ನಮಗೆ. ಅದರ ನೇಮ್ ಬಂದ್ಬಿಟ್ಟು ಯು ಕ್ಯಾನ್ ಬಿ ಅಂತ. ಅದರಲ್ಲಿ ನಮಗೆ ಎಲ್ಲ ಕಲರ್ಸು ಸಿಗುತ್ತೆ. ಇದರಿಂದ ಬಾಡಿ ಪೇಂಟ್ ಸಹ ಮಾಡ್ಕೊಬೋದು. ನಾನಿಲ್ಲಿ ಅವ್ರ ಸ್ಕಿನ್ ಶೇಡಿಂದ ಅಂದರೆ ಕನ್ಸೀಲರ್ ಥರ ಅದು ವರ್ಕ್ ಮಾಡುತ್ತೆ. ಇಲ್ಲಿ ನಾನು ಅವ್ರ ಸ್ಕಿನ್ ಶೇಡ್ದೇ ತಗೊಂಡು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಎಲ್ಲೆಲ್ಲಿ ಕಾರ್ನರ್ಸ್ ಇರುತ್ತೆ ಅಲ್ಲಲ್ಲಿ ಮಾತ್ರ ನಾನು ಈ ಒಂದು ಶೇಡ್ನ ಅವ್ರದ್ದೇ ಶೇಡ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಾನು ಸಿಸರ್ ಮತ್ತು ಒಂದು ನೀಡಲಿಂದ ಇದನ್ನು ಕಟ್ ಮಾಡ್ಕೊತಿದ್ದೀನಿ. ಟಿಶ್ಯೂ ಏನು ನಾವು ಅಂಟಿಸಿದ್ವಿ ಅದನ್ನು ನಾನು ನನಗೆ ಎಲ್ಲೆಲ್ಲಿ ಬೇಕಂತ ಅನಿಸುತ್ತೆ, ಅಂದರೆ ಥಿಕ್ನೆಸ್ ಎಲ್ಲೆಲ್ಲಿರುತ್ತೆ ಅಲ್ಲಲ್ಲಿ ನಾನು ಕಟ್ ಮಾಡಿ ಅದು ಆ್ಯಸಿಡ್ ಪೋರ್ ಮಾಡಿದಾಗ ಹೇಗೆ ಎಫೆಕ್ಟ್ ಇರುತ್ತೆ ಅಂದರೆ ಸ್ಕಿನ್ ಓಪನ್ ಆಗಿರುತ್ತಲ್ವ, ಅದೇ ಎಫೆಕ್ಟ್ನೇ ನಾನು ಇಲ್ಲಿ ಕೊಡಬೇಕು ಅಂತ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಈ ಮೇಕಪ್ಪು ನಾರ್ಮಲಿ ಏನು ಯೂಸ್ ಆಗಲ್ಲ, ಆದರೆ ಯಾರಿಗಾದ್ರೂ ನಾವು ಪ್ರ್ಯಾಂಕ್ ಮಾಡಬೇಕು ಅನ್ನೋದಾದರೆ ಇದನ್ನು ಯೂಸ್ ಮಾಡ್ಕೋಬೋದು ಅಷ್ಟೇ, ಈ ಟ್ರಿಕ್ನ. ಅದು ಬಿಟ್ಟರೆ ನಮಗೆ ಫಿಲಮ್ಸ್ಗಳಲ್ಲಿ ನಮಗೆ ಬೇಕಾಗುತ್ತೆ. ಯಾರಾದರೂ ಬಾಯ್ಸ್ ಫಿಲಮ್ಗಳಲ್ಲಿ ಮೇಕಪ್ಗೆ ಜಾಯಿನ್ ಆಗೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ. ಇದಾದಮೇಲೆ ನಾನು ಎಲ್ಲೆಲ್ಲಿ ಕಟ್ ಮಾಡಿದ್ದೆ ಅಲ್ಲಿ ಬ್ಲ್ಯಾಕ್ ಕಲರಿಂದ ಫಿಲ್ ಮಾಡ್ತಾಯಿದ್ದೀನಿ. ಯಾಕಂದರೆ ಡೀಪಾಗಿ ಅದು ಹೋಗಿದೆ ಅನ್ನೋ ಎಫೆಕ್ಟ್ ಬರಲಿ ಅನ್ನೋದಕ್ಕೋಸ್ಕರ ನಾನು ಬ್ಲ್ಯಾಕ್ ಕಲರು ಯೂಸ್ ಮಾಡ್ತಿದ್ದೀನಿ. ನಾನು ಸಿಸರಲ್ಲಿ ಎಲ್ಲೆಲ್ಲಿ ಕಟ್ ಮಾಡಿದ್ದೆ ಅಲ್ಲಿ ಮಾತ್ರ ನಾನು ಬ್ಲ್ಯಾಕ್ ಕಲರ್ ಹಾಕ್ಕೊತಾ ಇದ್ದೀನಿ. ಯಾರ್ಯಾರೆಲ್ಲ ಮೇಕಪ್ ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂತ ತುಂಬ ಇಂಟ್ರೆಸ್ಟೆಡ್ ಆಗಿದ್ದೀರಾ ಅವರೆಲ್ಲ ನಾನು ನಂಬರ್ ಮೆನ್ಷನ್ ಮಾಡಿರ್ತೀನಿ. ಕೋರ್ಸ್ ಬಗ್ಗೆ ಡೀಟೇಲ್ ಬೇಕಿದ್ದರೆ ನನಗೆ ವಾಟ್ಸಪ್ ಮಾಡಿ, ಇಲ್ಲಾಂದರೆ ಕಾಲೇ ಮಾಡಿ. ಬೇರೆ ಯಾವುದಾದ್ರೂ ಮೇಕಪ್ ಬಗ್ಗೆ ಡೌಟ್ ಇದ್ರೂ ಸಹ ನನಗೆ ಆರಾಮಾಗಿ ನೀವು ಮೆಸೇಜ್ ಮಾಡ್ಬೋದು, ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಆದರೆ ಒಂದು ಪ್ರಾಮಿಸ್ನ ನಾನು ಮಾಡ್ತೀನಿ, ಯಾವುದೇ ಹೈಡಿಂಗು ಯಾವುದೇ ಟ್ರಿಕ್ಸ್ನ ನಾನು ಹೈಡ್ ಮಾಡಿಕೊಳ್ಳದೆ ನಾನು ಟ್ರಾನ್ಸ್ಪರೆಂಟಾಗಿ ಟೀಚ್ ಮಾಡ್ತೀನಿ ನನ್ನ ಸ್ಟೂಡೆಂಟ್ಸ್ಗೆ. ಅವರು ಎಷ್ಟು ಬೆಳೀತಾರೋ, ಅವ್ರಿಗೆ ಎಷ್ಟು ಚೆನ್ನಾಗಿ ನನಗೆ ರಿವ್ಯೂಸ್ ಕೊಡ್ತಾರೋ ನನಗೆ ಅದು ಎಲ್ಲೋ ಒಂದು ಕಡೆ ನನಗೆ ಖುಷಿ ಕೊಡುತ್ತೆ. ಅದಕ್ಕೋಸ್ಕರ ನಾನು ಈ ಪ್ರಾಂಪ್ಟ್ನೆಸ್ನ ನಾನು ಯಾವತ್ತೂ ಉಳಿಸ್ಕೊತೀನಿ. ಬ್ಲ್ಯಾಕ್ ಕಲರ್ ಎಲ್ಲೆಲ್ಲಿ ಫಿಲ್ ಮಾಡಿದ್ದೆ ಅಲ್ಲಿ ನಾನು ರೆಡ್ ಕಲರ್ನ ನಾನು ಅದ್ರ ಮೇಲೆ ಫಿಲ್ ಮಾಡ್ಕೊತಾ ಹೋಗ್ತೀನಿ. ಅಂದರೆ ಆ ಗಾಯದ ಎಫೆಕ್ಟು ಇರಬೇಕು ಅನ್ನೋ ಕಾರಣದಿಂದ ರೆಡ್ ಕಲರ್ನ ನಾನು ಅಪ್ಲೈ ಮಾಡಿಕೊಂಡೆ. ಇದಾದಮೇಲೆ ನಮಗೆ ಫೇಕ್ ಬ್ಲೇಡ್ ಸಿಗುತ್ತೆ ನೋಡಿ, ಇಲ್ಲಿ ತೋರಿಸ್ತಿದ್ದೀನಲ್ಲ ಆ ಥರ. ಅಮೆಝಾನಲ್ಲೆಲ್ಲ ಇದು ಅವೈಲಬಲ್ ಇದೆ. ಇದನ್ನು ನಾನು ಆ ಗಾಯದ ಎಫೆಕ್ಟ್ ಏನಿದೆ ಅದ್ರ ಮೇಲೆ ಡ್ರಾಪ್ ಹಾಕ್ಕೊತಾ ಹೋಗ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಸೇಮ್ ಡಿಟ್ಟೋ ಹೆಂಗೆ ಬರ್ನ್ ಆಗಿದ್ದಾಗ ಎಫೆಕ್ಟ್ ಇರುತ್ತೆ ಅಂದರೆ ಫೇಸ್ ಮೇಲೆ, ಅದೇ ಥರನೇ ತುಂಬ ರಿಯಲಿಸ್ಟಿಕ್ಕಾಗಿ ಇದು ಬಂದಿದೆ.
ನೆಕ್ಸ್ಟ್ ನಾನಿಲ್ಲಿ ಲೆಮನ್ ಜ್ಯೂಸನ್ನ ಅಪ್ಲೈ ಮಾಡ್ತಿದ್ದೀನಿ. ಏನಿದು ಫೇಸ್ ಮೇಲೆ ಲೆಮನ್ ಜ್ಯೂಸ್ ಹಾಕ್ತಿದ್ದಾರೆ ಅಂತನಾ, ಅದು ಆ್ಯಸಿಡ್ ಹಾಕಿದಾಗ ಹೇಗೆ ಅದು ಬರ್ನಿಂಗ್ ಇದರಲ್ಲಿ ನೊರೆ ಥರ ಎಲ್ಲ ಬರುತ್ತಲ್ಲ, ಅದೇ ಎಫೆಕ್ಟ್ ಕೊಡಬೇಕು ಅಂತಲೇ ನಾನು ಲೆಮನ್ ಜ್ಯೂಸ್ ಹಾಕ್ತಾ ಇರೋದು. ಇದಾದಮೇಲೆ ನಾನಿಲ್ಲಿ ಈನೋ ಪೌಡರ್ ಹಾಕ್ತಿದ್ದೀನಿ. ಆವಾಗ ನಮಗೆ ಆ ಎಫೆಕ್ಟ್ ಬರುತ್ತೆ ನಮಗೆ. ಇವಾಗ ನೀವು ಝೂಮಲ್ಲಿ ತೋರಿಸ್ತೀನಿ, ನಾನು ನಿಮಗೆ ಗೊತ್ತಾಗುತ್ತೆ ನಾನು ಏನಕ್ಕೆ ಹಾಕ್ತಾಯಿದ್ದೀನಿ ಅದನ್ನು ಅಂತ. ಇವಾಗ ನಾನು ಝೂಮಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ನಿಜವಾಗ್ಲೂ ಗಾಯ ಆಗಿದೆ ಅಥವಾ ಆ್ಯಸಿಡ್ ಹಾಕಿದ್ದಾರೆ ಯಾರೋ, ಬರ್ನಿಂಗ್ ಅದು ಎಫೆಕ್ಟ್ ಹಾಗೆ ಇದೆ, ಮತ್ತು ಗಾಯಗಳೆಲ್ಲ ಇನ್ನೂ ಹಸಿಯಾಗಿ ಹಾಗೆ ಇದೆ ಅಂತ ತುಂಬ ಚೆನ್ನಾಗಿ ಮೇಕಪ್ ಬಂದಿದೆ. ಈ ಮೇಕಪ್ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು, ಯಾರ್ಯಾರಿಗೆಲ್ಲ ಭಯ ಆಯಿತು ನನಗೆ ಗೊತ್ತಾಗ್ತಿಲ್ಲ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದಾಗ ಮಾತ್ರ ನನಗೆ ಗೊತ್ತಾಗುತ್ತೆ. ಈ ಥರ ತುಂಬ ವೀಡಿಯೋಸ್ಗಳು ಬೇಕಾ ಅಥವಾ ಇಷ್ಟು ಸಾಕಾಗುತ್ತೆ, ಈ ಥರ ಮಾಡಬೇಡಿ ಅಂತ ಹೇಳ್ತೀರಾ, ನನಗೆ ನಿಜವಲ್ಲೂ ಗೊತ್ತಾಗ್ತಿಲ್ಲ. ನೀವು ಹೇಗೆ ಅಂತ ಹೇಳಿದ್ರೆ ನಾನು ಹಾಗೆ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಎಫೆಕ್ಟು ಎಷ್ಟು ಚೆನ್ನಾಗಿ ಗೊತ್ತಾಗ್ತಾ ಇದೆ ನಮಗೆ. ಯಾರಿಗೆಲ್ಲ ಮೇಕಪ್ ನೋಡಿ ಭಯ ಆಗಿದೆ ಅಥವಾ ಏನೋ ಒಂಥರ ಫೀಲಿಂಗ್ ಆಗಿದೆ ಅನ್ನೋರಿಗೆಲ್ಲ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಇದು ಜಸ್ಟ್ ಮೇಕಪ್ ಅಷ್ಟೇ, ಹೀಗೂ ಮಾಡ್ಬೋದು ಅಂತ ತೋರಿಸೋದಕ್ಕೋಸ್ಕರ ಈ ಮೇಕಪ್ನ ಮಾಡಿರೋದು. ಇಲ್ಲಿಗೆ ಈ ವಿಡಿಯೋನ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ಇದೇ ಥರ ತುಂಬ ಡಿಫ್ರೆಂಟ್ ಆಗಿರೋ ಮೇಕಪ್ ವೀಡಿಯೋಸ್ಗಳಿಗೋಸ್ಕರ ನನ್ನ ಚಾನಲ್ ಫಾಲೋ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.